ರಾಜ್ಯದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿದೆ. ಸಂಪುಟ ಕೂಡ ಅಸ್ತಿತ್ವದಲ್ಲಿದೆ. ಆದರೆ ಸಂಪುಟ ವಿಸ್ತರಣೆ ಆಗ್ತಲ್ಲ. ಸುಮಾರು 15ಕ್ಕೂ ಹೆಚ್ಚು ಸಚಿವ ಸ್ಥಾನ ಹಾಗೆ ಖಾಲಿ ಇದೆ. ಹೀಗಾಗಿ ಸಂಪುಟ ವಿಸ್ತರಣೆಯನ್ನು ಸರ್ಕಾರ, ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಇನ್ನೇನು ಶುರು ಮಾಡ್ತಾರೆ ಪ್ರಕ್ರಿಯೆ ಅಂತ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ಶಾಸಕರು ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಬೀಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಕೇಂದ್ರದಲ್ಲಿ ಅಂದರೆ ದೆಹಲಿಯಲ್ಲೂ ಕೂಡ ಈಗ ನಾಯಕರು ಯಾವಾಗ ಬರ್ತಾರೆ, ಅದರಲ್ಲೂ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ವಿದೇಶ ಪ್ರವಾಸದಿಂದ ಬಂದ ಬಳಿಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಇವರೆಲ್ಲರನ್ನೂ ಕೂಡ ಕರೀತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹೀಗಾಗಿ ರಾಹುಲ್ ಬರುವಿಕೆಗೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ, ಆದರೆ ಇನ್ನೂ ಅಧಿಕೃತವಾಗಿ ಮಾಹಿತಿ ಹೊರಗಡೆ ಬಂದಿಲ್ಲ. ಇದೆಲ್ಲದರ ನಡುವೆ ಕರ್ನಾಟಕ ರಾಜ್ಯ ಸರ್ಕಾರದ ಸಂಪುಟದ ಲೆಕ್ಕಾಚಾರ ಕೂಡ ಆರಂಭವಾಗಿದೆ. ಹಾಗಾದರೆ ಯಾರು ಇನ್, ಯಾರು ಔಟ್ ನೋಡೋಣ ಬನ್ನಿ. ಆದಷ್ಟು ಬೇಗನೆ ಮಂತ್ರಿ ಮಾಡಲಿ ಅಂತ ಹೇಳಿದ್ವಿ. ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. ಆದಷ್ಟು ಬೇಗನೆ ಆಗ್ತದೆ. ಬರೀ ಜಾತಿ ನೋಡಬೇಡಿ, ಪಕ್ಷದ ನಿಷ್ಠೆ ಮತ್ತು ಸರ್ವಿಸ್ ಅದನ್ನ ನೋಡಿಕೊಟ್ರೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ. ಶಾಸಕರ ದಂಡು ಮತ್ತೆ ದೆಹಲಿಗೆ ಹೋಗಿ ಬೀಡು ಬಿಡ್ತಕ್ಕಂಥ ಸೂಚನೆಗಳು ಮತ್ತೆ ಗೋಚರ ಆಗ್ತಾ ಇದೆ. ಮೆರಿಟ್ ಕೋಟಾ ಕೆಲವು ಮುಗ್ದೋದು, ಮೊದಲು ಪೇಮೆಂಟ್ ಕೋಟಾಗೆ ಕಾಯ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪದಗ್ರಹಣ ಮಾಡಿ 40 ದಿನಗಳೇ ಕಳೀತಾ ಬಂತು. ಆದ್ರೆ ಸಂಪುಟ ವಿಸ್ತರಣೆಗೆ ಹಿಡಿದ ಗ್ರಹಣ ಮಾತ್ರ ಇನ್ನೂ ಬಿಟ್ಟಿಲ್ಲ. ಯಾವಾಗ ಗ್ರಹಣ ಬಿಡಬಹುದು ಅನ್ನೋ ಬಗ್ಗೆ ಸ್ಪಷ್ಟತೆಯೂ ಸಿಗ್ತಿಲ್ಲ. ಅಸಲಿಗೆ ಸಂಪುಟದ ಬಗ್ಗೆ ನಿರ್ಧಾರ ಮಾಡೋ ರಾಹುಲ್ ಗಾಂಧಿ ಇಷ್ಟು ದಿನ ದೆಹಲಿಯಲ್ಲಿರಲಿಲ್ಲ. ಹೀಗಾಗಿ ಕ್ಯಾಬಿನೆಟ್ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗ್ತಿಲ್ಲ ಅನ್ನೋ ನೆಪಗಳೇ ಹೆಚ್ಚಾಗಿದ್ವು. ಕಳೆದ 3 ವರ್ಷದಿಂದಲೂ ಸಚಿವ ಸಂಪುಟ ವಿಸ್ತರಣೆ ಕಡತ ದೆಹಲಿ ಮತ್ತು ಬೆಂಗಳೂರಿನ ನಡುವೆ ಸುತ್ತುತ್ತಲೇ ಇದೆ. ಆಷಾಢ ಮಾಸಕ್ಕಿಂತ ಮುಂಚೆ ಸಂಪುಟ ವಿಸ್ತರಣೆ ಅಂತ ಆಕಾಂಕ್ಷಿಗಳು ಕಾದಿದ್ದು. ದೆಹಲಿಗೂ ಬೆಂಗಳೂರಿಗೂ ಸುತ್ತಾಡಿದ್ದು. ಈ ಮಧ್ಯೆ ಒಂದು ಪ್ರಮುಖ ಬೆಳವಣಿಗೆ ನಡೆದಿದೆ. ಹಲವು ದಿನಗಳ ವಿದೇಶ ಪ್ರವಾಸದ ಬಳಿಕ ರಾಹುಲ್ ಗಾಂಧಿ ದೆಹಲಿಗೆ ವಾಪಸ್ಸಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹಾಗೂ ವೇಣುಗೋಪಾಲ್ ರಾಹುಲ್ ಗಾಂಧಿ ಜೊತೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಮಹತ್ವದ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆಯ ಚರ್ಚೆ ಬೆನ್ನಲ್ಲೇ ಆಕಾಂಕ್ಷಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಇಂದು ಸದಾಶಿವನಗರದಲ್ಲಿರೋ ಮಲ್ಲಿಕಾರ್ಜುನ ಖರ್ಗೆ ಮನೆಗೆ ಒಂದಿಷ್ಟು ಶಾಸಕರು ಭೇಟಿ ನೀಡಿದ್ದಾರೆ. ಅಶೋಕ್ ಪಟ್ಟಣ್, ಶಿವಲಿಂಗೇಗೌಡ, ಟಿ.ಜಿ. ರಾಜೇಗೌಡ ಸೇರಿದಂತೆ ಹಲವರು ಭೇಟಿಯಾಗಿ ತಮಗೂ ಮಂತ್ರಿ ಸ್ಥಾನ ನೀಡುವಂತೆ ಮನವಿ ಮಾಡಿದ್ದಾರೆ. ಆದ್ರೆ ಎಐಸಿಸಿ ಅಧ್ಯಕ್ಷರು ಆದಷ್ಟು ಬೇಗ ಸಂಪುಟ ರಚನೆ ಆಗುತ್ತೆ ಅಂತಿದ್ದಾರೆ. ತಮ್ಮನ್ನು ಕೂಡ ಕೆಲ ಪರಿಸ್ಥಿತಿ ಇದೆ, ಇಲ್ಲ ಸಚಿವರುಗಳೇ ಇಲ್ಲಲ್ಲ ಸರ್. ಆದಷ್ಟು ಬೇಗನೆ ಆಗ್ತದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿಕೆಯಲ್ಲಿ ದಿನಾಂಕವಿಲ್ಲ. ಆದ್ರೆ ಆದಷ್ಟು ಬೇಗ ಅನ್ನೋ ಮಾತು ಆಕಾಂಕ್ಷಿಗಳಲ್ಲಿ ಹೊಸ ನಿರೀಕ್ಷೆ ಮೂಡಿಸಿದೆ. ಇದೇ ವೇಳೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಕೂಡ ದೆಹಲಿಯಿಂದ ಬರೋ ಸಂದೇಶಕ್ಕಾಗಿ ಕಾಯ್ತಿದ್ದಾರೆ ಅನ್ನೋ ಮಾತಿದೆ. ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ. ಈಗ ಮುಂಚಿತವಾಗೇನೆ, ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದ್ಮೇಲೆ ಅವರು ಡೇಟ್ ಕೊಡ್ತಾರೆ ನನಗೆ. ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ಇನ್ನು ಜುಲೈ 17ರಂದು ಡೆಹ್ರಾಡೂನ್ನಲ್ಲಿ ರಾಹುಲ್ ಗಾಂಧಿಯ ಅಧಿಕೃತ ಕಾರ್ಯಕ್ರಮ ನಿಗದಿಯಾಗಿದೆ. ಹೀಗಾಗಿ ಅದಕ್ಕೂ ಮುನ್ನವೇ ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ಚರ್ಚೆ ನಡೆಯಬಹುದು ಅನ್ನೋ ನಿರೀಕ್ಷೆ ಕಾಂಗ್ರೆಸ್ ವಲಯದಲ್ಲಿದೆ. ಆದರೆ ಯಾರಿಗೆ ಸ್ಥಾನ ಕೊಡಬೇಕು, ಯಾರನ್ನ ಕೈ ಬಿಡಬೇಕು, ಯಾವ ಪ್ರದೇಶಕ್ಕೆ ಎಷ್ಟು ಪ್ರಾತಿನಿಧ್ಯ, ಯಾವ ಸಮುದಾಯಕ್ಕೆ ಆದ್ಯತೆ ನೀಡಬೇಕು, ಈ ಪ್ರಶ್ನೆಗಳಿಗೆ ಉತ್ತರ ಕಂಡು ಹಿಡಿಯೋದೇ ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿದೆ. ಬೆಳಗಾವಿ ಬಹಳ ಜನ ಆಕಾಂಕ್ಷಿ ಇದ್ದಾರೆ. ನಾನು ಹೇಳಿದ್ನಲ್ಲ, ನಾನು ಬಹಳ ಸೀನಿಯರ್ ಇದ್ದೀನಿ. ಪಕ್ಷ ನಾನು ಎಲ್ಲರಿಗೂ ಹೇಳೋದೇನಂದ್ರೆ, ನಮ್ಮ ಹೈಕಮಾಂಡ್ನವ್ರಿಗೂ ನಮ್ಮ ರಾಜ್ಯದ ನಾಯಕರುಗಳಿಗೆ ಬರೀ ಜಾತಿ ನೋಡಬೇಡಿ, ಪಕ್ಷದ ನಿಷ್ಠೆ ಮತ್ತು ಸರ್ವಿಸ್ ಎಷ್ಟು ವರ್ಷದಿಂದ ನಾವು ಪಕ್ಷದಾಗಿದ್ದೀವಿ ಅದನ್ನ ನೋಡಿಕೊಟ್ರೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸಂಪುಟ ವಿಸ್ತರಣೆ ವಿಳಂಬಕ್ಕೆ ಬಿಜೆಪಿ ನಾಯಕರು ಕಾಲೆಳೆದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿ, ಸಚಿವ ಸ್ಥಾನಕ್ಕಾಗಿ ಶಾಸಕರು ಬೆಂಗಳೂರು, ದೆಹಲಿಗೆ ಅಲ್ದಾಡ್ತಿದ್ದಾರೆ ಅಂತ ಕುಟುಕಿದ್ರು. ಅತ ಛಲವಾದಿ ನಾರಾಯಣಸ್ವಾಮಿ ಮೆರಿಟ್ ಕೋಟಾ ಮುಗಿದಿದೆ, ಈಗ ಪೇಮೆಂಟ್ ಕೋಟಾ ಅಂತ ಕಾಲೆಳೆದ್ರು.
ರಾಜ್ಯ ಭೀಕರ ಬರಗಾಲವನ್ನ ಎದು ನೋಡ್ತಕ್ಕಂಥ ಸಂದರ್ಭದಲ್ಲಿ ಫುಲ್ ಕ್ಯಾಬಿನೆಟ್ ಕೂಡ ಇಲ್ಲ. ಈಗಾಗಲೇ ಮತ್ತೆ ಶಾಸಕರ ದಂಡು ಮತ್ತೆ ದೆಹಲಿಗೆ ಹೋಗಿ ಬೀಡು ಬಿಡ್ತಕ್ಕಂಥ ಎಲ್ಲಾ ಸೂಚನೆಗಳು ಮತ್ತೆ ಗೋಚರ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಅವರ ಸರ್ವೋಚ್ಚ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸವನ್ನು ಮುಗಿಸ್ಕೊಂಡು ಮರಳಿ ವಾಪಸ್ಸು ಭಾರತಕ್ಕೆ ಹೊತ್ತು ಕಾಲಿಟ್ಟಿದ್ದಾರೆ. ಮೆರಿಟ್ ಕೋಟಾ ಕೆಲವು ಮುಗ್ದೋದ್ವು ಮೊದಲು, ಆಮೇಲೆ ಡಿಪಾರ್ಟ್ಮೆಂಟ್ ಕೋಟಾ ಬೇರೆ ಇರ್ತವೆ, ಮ್ಯಾನೇಜ್ಮೆಂಟ್ ಕೋಟಾ ಅಂತ ಅವು ಬೇರೆ ಆಗಿವೆ. ಈಗ ಮೋಸ್ಟ್ಲಿ ಯಾವ ಪೇಮೆಂಟ್ ಕೋಟಾಗೆ ಇದು ಇರಬಹುದು, ಪೇಮೆಂಟ್ ಕೋಟಾಗೆ ಕಾಯ್ತಾ ಇದ್ದಾರೆ. ಸೊ ಯಾವ ರೀತಿ ವ್ಯವಸ್ಥೆ ಆಗುತ್ತೋ ಆ ರೀತಿ ಬಹುಶಃ ಮಾಡಬಹುದು. ತಕ್ಷಣಕ್ಕೆ ಅದು ಬಗೆಹರಲ್ಲ, ಯಾಕಂತಂದ್ರೆ ವ್ಯವಹಾರ ಇದು ಮಾತುಕತೆ ಬಹಳ ಆಗ್ಬೇಕಲ್ಲ. ಅದು ಕಾಂಗ್ರೆಸ್ನೊಳಗೆ ಸಚಿವ ಸಂಪುಟ ವಿಸ್ತರಣೆ ಈಗ ಕೇವಲ ಆಡಳಿತಾತ್ಮಕ ನಿರ್ಧಾರವಾಗುವುದಿಲ್ಲ. ಅದು ಪ್ರಾದೇಶಿಕ ಸಮತೋಲನ, ಜಾತಿ ಸಮೀಕರಣ, ಪಕ್ಷದ ನಿಷ್ಠಾವಂತರಿಗೆ ಸಂದೇಶ ಮತ್ತು ಮುಂದಿನ ರಾಜಕೀಯ ಸಿದ್ಧತೆಯ ಭಾಗವಾಗಿದೆ. ರಾಹುಲ್ ಗಾಂಧಿ ದೆಹಲಿಗೆ ಮರಳಿರೋದು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಕೂಡ ದೆಹಲಿಗೆ ತೆರಳುತ್ತಿರೋದು ನಿರೀಕ್ಷೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಪ್ರಸನ್ನಗಾಂವ್ಕರ್, TV9 ಬೆಂಗಳೂರು.